ಇವತ್ತು ಎರಡನೇ ದಿನದ ರಾಜ್ಯ ಮಟ್ಟದ ಹಿರಿಯ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು. ಮುಂದಿನ ಪಂದ್ಯ ಕಣವೊಂದರಲ್ಲಿ ಗೇಮ್ಗಳಲ್ಲಿಯೂ ಅದರದೇ ಆದಂತಹ ಒಂದು ನಿಯಮಗಳಿರ್ತವೆ. ಕೊಡಗು ವಿರುದ್ಧ ಉಡುಪಿ ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಹಾಗೆ ನಾವು ಸಣ್ಣ ಮಕ್ಳು ಇರ್ಬೇಕಾದ್ರೆ ಇದನ್ನೆಲ್ಲ ಆಡ್ತಾ ಇದ್ವಿ. ಬಹಳವಾಗಿ ಆನಂದಿಸ್ತಾ ಇದ್ದೀನಿ. ನಾನು 1967 ಈ ಫೀಲ್ಡಲ್ಲೇ ಬಂದಿರೋನು. ಕಬಡ್ಡಿ ಅಂದ್ರೆ ಸಾಕು ಭಾರತೀಯರ ಮೈ ಮನ ರೋಮಾಂಚನವಾಗುತ್ತೆ. ಅಪ್ಪಟ ಭಾರತೀಯ ದೇಸಿ ಕ್ರೀಡೆ ಆಗಿರುವಂತ ಕಬಡ್ಡಿಯ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಆನೇಕಲ್ ಪಟ್ಟಣದಲ್ಲಿ ಬಿಜೆಪಿಯ ಮುಖಂಡರಾಗಿರುವಂತ ವೆಂಕಟೇಶ್ ಗುರೂರವರ ನೇತೃತ್ವದಲ್ಲಿ 4 ದಿನಗಳ ಕಾಲ ನಡೆಯುತ್ತಿದೆ. ಎರಡನೇ ದಿನದಂದು ಭರ್ಜರಿಯಾದಂತಹ ತಂಡಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ KC ರಾಮಚಂದ್ರ, ಸಮಾಜ ಸೇವಕರಾಗಿರುವಂತಹ ಭಗವಾನ್ ಅಳ್ಳಳ್ಳಪ್ಪ, ಹಾಗೆಯೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ದೊಡ್ಡನಾಗಮಂಗಲದ ರಾಜೇಶ್, ವೆಂಕಟೇಶ್, ಮೋಹನ್ ಮುಂತಾದವರು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದರು. ಅದ್ದೂರಿಯಾದಂತಹ ಪಂದ್ಯಾವಳಿಗಳಲ್ಲಿ ಇತ್ತೀಚೆಗಷ್ಟೇ ಹರಪನಹಳ್ಳಿಯಲ್ಲಿ ನಡೆದಂತಹ ಮಹಿಳಾ ತಂಡಗಳ ಗೆದ್ದಂತಹ ತಂಡಗಳು ಕೂಡ ಇಲ್ಲಿ ಮಹಿಳೆಯರ ಪ್ರದರ್ಶನವೂ ಇತ್ತು. ಈ ಒಂದು ಭರ್ಜರಿಯಾದಂತಹ ಎಲ್ಲ ಪಂದ್ಯಾವಳಿಗಳ ಒಂದು ಝಲಕ್ ನೋಡೋಣ ಬನ್ನಿ. ಈಗಾಗಲೇ ಬಳ್ಳಾರಿ ವಿರುದ್ಧ ಬಾಗಲಕೋಟೆ ತಂಡಗಳ ನಡುವೆ ಪಂದ್ಯ ಆರಂಭವಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಮಿಡ್ ಲೈನ್ ನ ಹತ್ತಿರದಲ್ಲಿ ಒಂದು ಉತ್ತರ ಕನ್ನಡ ವಿರುದ್ಧ ರಾಯಚೂರು ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಹಾಗೆ ಈ ಒಂದು ಆಕರ್ಷಕವಾದಂತಹ ಈ ಒಂದು 2 ಕಬಡ್ಡಿಯ ಕೋರ್ಟ್ಗಳ ಡ್ರೋನ್ ದೃಶ್ಯಾವಳಿಗಳನ್ನ ನೋಡೋಣ ಬನ್ನಿ. ಮುಂದಿನ ಪಂದ್ಯ ಕಣವೊಂದರಲ್ಲಿ ಕೊಡಗು ವಿರುದ್ಧ ಉಡುಪಿ ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಹಾಗೆ ಭಾಗದಲ್ಲಿ ಒಂದು ಬಲಿಷ್ಠವಾದಂತಹ ಆಂಕಲ್ ಹೋಲ್ಡ್ ಮೊಸಳೆಯ ಬಿಗಿ ಹಿಡಿತದೊಂದಿಗೆ ಬಳ್ಳಾರಿ ತಂಡದ ಆಚ್ಕರಲ್ಲಿ 3 ಅಂಕದ ಮುನ್ನಡೆಯನ್ನು ದಾಳಿಯಲ್ಲಿ ರಾಯಚೂರು ತಂಡದ ಆಂಜನೇಯ ಸಾಕಷ್ಟು ಮತ್ತು ಗೆಳೆಯರಾದ ಎಲ್ಲ ಗೆಳೆಯರ ಮಾರ್ಗದರ್ಶಕರು ಹಿರಿಯರು ಆಗಿರುವಂತಹ ಶ್ರೀಯುತ ಭಗವಾನ್ ಅಳ್ಳಳ್ಳಪ್ಪರವರು ಶುಭ ಹಾರೈಸ್ತಾ ಇರುವಂತಹ ಎಲ್ಲ ಗೌರವ ಅತಿಥಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಗೃಹ ಸಚಿವರ ವಿಶೇಷ ಕಾರ್ಯಾಚರಣೆಯ ಒಂದು ಪದಕವನ್ನು ಸಹ ನೀಡಿರುತ್ತೆ. 2024ರಲ್ಲಿ
ಕೇಂದ್ರ ಗೃಹ ಮಂತ್ರಿಗಳ ಫಲ ಇದು. ಬಹಳ ವರ್ಷಗಳಿಂದ ನಾವು ಕೊಟ್ಟಂತ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನಲ್ಲ ಅವಾಗೆಲ್ಲ ಸೇವೆ ಮಾಡಿದ್ದೀವಿ. ಎಜುಕೇಷನ್ನು ನೋಡಿದವಾಗ ಕೊಟ್ಟಂತ ಫಲ ಬಹಳ ಸಂತೋಷ ಆಗ್ತದೆ. ಆ ಸಂತೋಷದ ವಿಚಾರದಲ್ಲಿ ಎಲ್ಲರೂ ಟೀಮ್ಗಳಿಗೆ, ಅತಿಥಿಗಳಿಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ದೇವರು ಮಾಡಲಿ ಅಂತ ಹೇಳಿ ಕಳ್ಕೊಂಡ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರು ವೆಂಕಟೇಶ್ವರ ಇನ್ನೂ ದೀರ್ಘಾಯಸ್ಸು ಕೊಡಲಿ, ಇಂಥ ಕಾರ್ಯಕ್ರಮಗಳನ್ನ ಬಹಳಷ್ಟು ಮಾಡಲಿ, ಸಮಾಜಕ್ಕೆ ಸಂತೋಷ ಕೊಡಲಿ, ಸಮಾಜಕ್ಕೆ ಉಳಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಕ್ರೀಡಾ ಪಟುಗಳಿಗೂ ಮತ್ತು ತೀರ್ಪುಗಾರರಿಗೂ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಗಜಶಿಲಾಪುರದ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಆಟಗಾರರನ್ನು ನಾನು ಮನವಿಯನ್ನು ಮಾಡಿಕೊಳ್ತೇನೆ. ತಾವು ದಯವಿಟ್ಟು ಕ್ರೀಡೆಯ ನಿಬಂಧನೆಗಳಿಗೆ ಬದ್ಧರಾಗಿ ತೀರ್ಪುದಾರರು ಕೊಡ್ತಕ್ಕಂಥ ತೀರ್ಪನ್ನು ಸ್ವೀಕರಿಸಿ. ಹೌದು, ಬಿಜೆಪಿ ಮುಖಂಡ ವೆಂಕಟೇಶ್ ಗುರೂರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ಈ ಒಂದು ಪಂದ್ಯಾವಳಿಗಳು ಒಂದಕ್ಕಿಂತ ಒಂದು ಆಕರ್ಷಕವಾಗಿ ಮೂಡಿ ಬರುತ್ತಿವೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತ ಮುಖಂಡರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಬೇಗ ಬರಬೇಕು, ಈ ಮ್ಯಾಚ್ ಮುಗಿಯೋಷ್ಟರಲ್ಲಿ ಲೇಟ್ ಮಾಡಬಾರ್ದು. ಸ್ಪಾರ್ಕಲ್ ಒಂದು ಸ್ವಲ್ಪ ಫೈರ್ ಮಾಡಿ, ಫೈರ್ ನಿಂತ್ಕೊಂಡು ಯಾಕೆ ಮ್ಯಾಚ್ ನೋಡ್ತಾರೆ? ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಗ್ಯಾಲರಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಖಾಲಿ ಇದೆ. ಏಳು ಆಟಕ ನಡುವೆ ಲೆಫ್ಟ್ ರೈಡರ್ ಒಬ್ಬ ಬಲಿಷ್ಠ ದಾಳಿಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದ ಒಂದು ಫಿಟ್ನೆಸ್ ಅನ್ನು ಹೊಂದಿರುವಂತಹ ಆಟಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾದ್ ನೋಡ್ಬೇಕಾಗಿದೆ. ಜರ್ಸಿ ನಂಬರ್ 5 ಆಟಗಾರ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವೇಣುಗೋಪಾಲ್ ಅವರು ಅದೇ ರೀತಿಯಾಗಿ ಮತ್ತೊಬ್ಬ ಅತಿಥಿಯಾಗಿ ಎಲ್ಲ ಆತ್ಮೀಯ ಶ್ರೇಷ್ಠರಿಂದ ಒಂದು ಪುಷ್ಪ ವೆಂಕಟೇಶ್ ಈ ಥರ ಪಂದ್ಯಾವಳಿ ನಡೆಸ್ತಾ ಇರೋದಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಂದು ಸ್ವಲ್ಪ ಇನ್ನೂ ಎತ್ತರಕ್ಕೆ ಇನ್ನು ನಾಳೆ ಎಮ್ ಎಲ್ ಎಗೆ ಕ್ಯಾಂಡಿಡೇಟ್ ಆಗಿ ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ದೇವ್ರ ಆಶೀರ್ವಾದ ಚೆನ್ನಾಗಿರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಎಲ್ಲರೂ. ಹೌದು, ನಾವು ಸಣ್ಣ ಮಕ್ಳು ಇರಬೇಕಾದ್ರೆ ಇದನ್ನೆಲ್ಲ ಆಡ್ತಾಯಿದ್ವಿ. ಇವಾಗ ಮಕ್ಕಳು ಮೊಬೈಲ್ ಇಟ್ಕೊಂಡು ಗೇಮ್ಸ್ ಬಿಟ್ಬಿಟ್ಟು ಬೇರೆ ಏನೂ ಆಡ್ತಾಯಿಲ್ಲ. ಅಂಥದ್ರಲ್ಲಿ ನಮ್ಮ ಗುರು ಅವರು ಇಂಥದ್ದು ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಇನ್ನು ಮುಂದೆ ಇನ್ನೂ ಯಶಸ್ವಿಯಾಗಿ ಮಾಡಿಕೊಡ್ಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ. ಯಾಕಂದರೆ ಈ ಥರದ್ದು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ನೋಡಿ, ಇಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ಸ್ಟೇಟ್ನಿಂದ ಎಲ್ಲ ಕಡೆಯಿಂದ ಮೂಲೆಯಿಂದ ಬಂದಿರೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಪಾಪ ಅವರು ರಾತ್ರಿಯಾಗಲೂ ಕಷ್ಟ ಬಿಟ್ಟು ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. ಅವ್ರು ಕಾರ್ಯದರ್ಶಿಗಳಾದ ರಮೇಶನ್ ಅವರು, ಕೌನ್ಸಿಲರ್ ಹರೀಶನ್ ಅವರು, ಕರ್ನಾಟಕದ ಕಬಡ್ಡಿಯ ಕಲಿಗಳು ಮ್ಯಾಚ್ ಕಾಣಿಸ್ತಾರೆ. 2 ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಿದೆ. 1 ಜಿಲ್ಲಾ ತಂಡಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಪಂಚಕುಲದ ವಾತಾವರಣ ಚಿತ್ರದುರ್ಗದ ತಿಮ್ಮೋತಿ. ದಕ್ಷಿಣ ಕನ್ನಡ ಜಿಲ್ಲೆ ವರ್ಸಸ್ ವಿಜಯನಗರ ಡಿಸ್ಟ್ರಿಕ್ಟ್ ವೋಟಿಂಗ್ ಕ್ಯಾಪ್ಟನ್ ಇಂಡಿಯಾ ಕ್ರಿಕೆಟ್ ಕೋರ್ಟ್ ನಂಬರ್ 1. ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ವಿಜಯನಗರ ಜಿಲ್ಲೆ. 1 minute to go in court number 1. Referee Sampath, umpire Pampalapati, Sami, scorer Narsimurthy, assistant scorer Pasha, Raju. ದಾಳಿಯಲ್ಲಿ ಸಂತೋಷ್. ಪಂದ್ಯದ ಆರಂಭಿಕ ಹಂತದಿಂದ ಸಹ ಚಿತ್ರದುರ್ಗ ತಂಡ ಮುನ್ನಡೆಯಲಿದ್ದು ಈ ಬಾರಿ ಒತ್ತಡಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಎಂ ವೆಂಕಟೇಶ್ ಗುರು ಸ್ನೇಹಿತರ ಸಹಕಾರ ಮುಖ್ಯ ಸದಸ್ಯರಾಗಿ. ಹಾಗೆ ಈ ಒಂದು ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ ನ ರೂವಾರಿಯಾಗಿರುವಂತಹ ವೆಂಕಟೇಶ್ ಗುರೂರವರು 2ನೇ ದಿನದ ಪಂದ್ಯಾವಳಿಗಳ ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಸದ್ಯ ವಿಜಯನಗರ ವಿರುದ್ಧ ದಕ್ಷಿಣ ಕನ್ನಡ
ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2020 ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರೋ ಕಬಡ್ಡಿ ಟೂರ್ನಮೆಂಟನ್ನು ನಾನು ಬಹಳವಾಗಿ ಆನಂದಿಸ್ತಾ ಇದ್ದೀನಿ. ನಾನು 1967ಇಂದ ಈ ಫೀಲ್ಡಲ್ಲೇ ಬಂದಿರೋನು. ಅಥ್ಲೆಟಿಕ್ಸ್ ಫೀಲ್ಡಲ್ಲಿ ಬಂದು ನಾನು ಈ ಕಬಡ್ಡಿ ಇದರಲ್ಲೆಲ್ಲ ಕಾಲುಗಳು ಮುಡ್ಕೊಂಡಿದ್ದರು. ಚೆನ್ನಾಗಿದ್ದೀನಿ. ನಾನು HAL ಆಗಿ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿ ನಾನು ಕೋಚಿಂಗ್ ಮಾಡಿ ಎಲ್ಲ ಬಂದಿರೋ ಹುಡುಗನೇ ಅಂತ ಹೇಳ್ತೀನಿ. ನಾನು ನಾಟ್ ಅನ್ ಓಲ್ಡ್ ಮ್ಯಾನ್. ನನಗೆ 79 ವರ್ಷ ಆಗಿದ್ದರು. ನಾನು ಯಂಗ್ ಮ್ಯಾನ್ ಓನ್ಲಿ. ಆಯಿತಾ. ನಾನು ವೆಟ್ರನ್ ಅಥ್ಲೆಟಿಕ್ ಅಸೋಸಿಯೇಷನ್ ಚೇರ್ಮನ್ ಆಗಿದ್ದೀನಿ. ವೆಟ್ರನ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾಗೆ ಜಾಯಿಂಟ್ ಸೆಕ್ರೆಟ್ರಿ. ಇಂಡಿಯನ್ ಫೆಡರೇಷನ್ ಆಫ್ ಬಾಡಿ ಬಿಲ್ಡಿಂಗ್ ಇದಕ್ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ಕ್ರಿಕೆಟ್ಗೆ ಭಾಳ ಜೋರಾಗಿ ಕೊಡ್ತಾ ಇದ್ದಾರೆ. ಅದೇ ನಾನು ಬ್ಯಾಡ್ಮಿಂಟನ್ನು ಆಡೋವಾಗ 1971ನಲ್ಲಿ ಭಾಳ ಚೆನ್ನಾಗಿ ಕೊಟ್ಟರು. ಈಗ ಬ್ಯಾಡ್ಮಿಂಟನ್ ಅನ್ನೋದೇ ಮರ್ತೋಗಿದೆ. ಇಲ್ಲ, ಮಾತಿಗೆ ಹೇಳ್ತಾರೆ ಮತ್ತು ಮಾಡೋದಿಲ್ಲ. ಇದೆಲ್ಲ ನಾವು ನೋಡ್ಕೊಂಡು ಬಂದಿರೋದೆ. ಸುಮ್ಮನೆ ಮಾಡ್ತಾರೆ ಅಷ್ಟೇ. ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳೋದು ಇಷ್ಟೇ, ನಾನು ಮಾಡ್ತೀನಿ, ಇದಕ್ಕೆ ಬನ್ನಿ ಅದಕ್ಕೆ ಬನ್ನಿ, ಪೇಪರ್ ವರ್ಕ್ ಗೋಯಿಂಗ್ ಟು ಫುಟ್. ಅದೇ ನಾನು ವೆಟ್ರನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗಿದ್ದೀನಿ. ಆದರೆ ಹಿಂದೆ ದುಡ್ಡು ಕೊಡ್ತಾ ಇರೋದನ್ನು ಕಟ್ ಮಾಡಿ ಇವ್ರ ಜೋಬ್ಗಳಿಗೆ ಹಾಕ್ಕೊಳ್ತಾ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಇಂಥ ಕಡೆಗಳಿಗೆಲ್ಲ ಅನುಕೂಲ ಮಾಡಿ ಕೊಟ್ಟರೆ ಎಲ್ಲ ಮುಂದುವರಿತಾರೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಾರಾ ಮೇಡಮ್ ಅವರು. ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾಗಿ ಚಿಕ್ಕನಾಯಕಮಂಗಲ ನಮ್ಮ ಗದಗ ಕಲಬುರಗಿ ಬೇಗನೆ ರೆಡಿಯಾಗಿ. ಮುಂದಿನ ಮಹಿಳಾ ಪಂದ್ಯ ಹಾವೇರಿ ವಿರುದ್ಧ ಚಿಕ್ಕಮಗಳೂರು. ಪಂದ್ಯಾವಳಿಗಳು ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತ ಮುಖಂಡರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ತಂಡದ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರತ್ನಮ್ಮರವರು, ಕಾಡ್ಗೋಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ಹಾಗೂ ನಮ್ಮ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಸಹೋದರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾರಾ ಮೇಡಮ್ ಅವರು, ಅದೇ ರೀತಿ ಶ್ರೀಯುತ ಬಾಬು ರೆಡ್ಡಿರವರು ಚಿಕ್ಕನಾಯಕಮಂಗಲ, ಶ್ರೀಯುತ ರಾಜೇಶ್ ರೆಡ್ಡಿರವರು ದೊಡ್ಡನಾಗಮಂಗಲ ತಾಲೂಕ್ ಪಂಚಾಯತ್ ಸದಸ್ಯರು, ಶ್ರೀಯುತ ಆಂಜಲ್ ಅವರು ದೊಡ್ಡನಾಗಮಂಗಲ ಇದ್ದಾವೆ. ದಕ್ಷಿಣ ಕನ್ನಡ ವಿರುದ್ಧ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಆಗಮಿಸಿದಂತಹ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ತಾರಾ ಮೇಡಮ್ ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ವಿಜಯನಗರದ ರವಿ ಥಾಳಿ ವಿಭಾಗದಲ್ಲಿ ದಕ್ಷಿಣ ಕನ್ನಡದ 7 ಆಟಗಾರರ ಬೆಂಗಳೂರು ಸಿಟಿ ತಂಡ 4 ಆಟಗಾರರ ನಡುವೆ ರೈಟ್ ಕಾರ್ನರ್ ಭಾಗದಿಂದ ಡಬಲ್ ಆಂಕಲ್ ಹೋಲ್ಡ್ ಚಿಕ್ಕಮಗಳೂರು ತಂಡದ ಆಟಗಾರರಿಂದ ಒಂದು ಬಲಿಷ್ಠವಾದಂತಹ ಟ್ಯಾಕಲ್ 5-4 ಬೆಂಗಳೂರು ಸಿಟಿ ತಂಡ. ಈ ತಂಡದ ಗುರುಗಳು ಆದಂತಹ ಭಗವಾನ್ ಅಲ್ಲೆಳಪ್ಪ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಸ್ಫೂರ್ತಿಯನ್ನು ತುಂಬಿ ಹೋಗಿದ್ದಾರೆ. ಹಾಗೆ KC ರಾಮಚಂದ್ರನವರು ಬಂದಿದ್ದರು. ಹಾಗೆ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿ ಹೋಗಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಈ ಒಂದು ಸಂದರ್ಭ ನಮ್ಮ ತಂಡದ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು. ಗೇಮ್ಗಳಲ್ಲಿಯೂ ಅದರದೇ ಆದಂತಹ ಒಂದು ನಿಯಮಗಳಿರ್ತವೆ. ಹಾಗಾಗಿ ಈ ಒಂದು ಕಬಡ್ಡಿ ಮ್ಯಾಟ್ ಮೇಲೆ ಆಡಿದಾಗಿಂದ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಿಗ್ತಾಯಿದೆ. ಹಾಗಾಗಿ ಎಲ್ಲ ಆಟಗಾರರು ಈಗ ಮ್ಯಾಟ್ ಮೇಲೆ ಆಡಲು ಪ್ರಾರಂಭಿಸಿದ್ದಾರೆ. ಹಾಗಾಗಿ ಈಗ ಮಣ್ಣಲ್ಲಿ ಆಡೋದು ಕಡಿಮೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಇವತ್ತಿನ ದಿವಸ ಸರ್ ನಾವೊಂದು ಮುಖ್ಯವಾಗಿ ಹೇಳಲೇಬೇಕು, ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಹೆಚ್ಚು ಸಹಕಾರ ಕೊಟ್ಟವರು ಈ ಬಾಲ್ಡ್ವಿನ್ ಸ್ಕೂಲ್ ಪಾಪ ಮಾಲೀಕರು ವೇಣುಗೋಪಾಲ್ ಸರ್ ಅವರು ನಮಗೆ ಈ ಎಲ್ಲ ಹುಡುಗರಿಗೆ ಉಳ್ಕೊಳ್ಳೋಕ್ಕೆ ಚೌಟ್ರಿ ಕೊಟ್ಟಿದ್ದಾರೆ, ಕಲ್ಯಾಣ ಮಂಟಪ ಕೊಟ್ಟಿದ್ದಾರೆ, ಮತ್ತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬಸ್ನ ವಾಹನ ಸೌಕರ್ಯ ಮಾಡಿಕೊಟ್ಟಿದ್ದಾರೆ.
ತುಂಬ ಅವ್ರಿಗೆ ನಮಗೆ ಆ ಒಂದು ಚೌಟ್ರಿ ಇಲ್ಲ ಅಂದಿದ್ರೆ ನಮಗೆ ವ್ಯವಸ್ಥೆ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತದು. ಹಾಗಾಗಿ ಇವತ್ತು ಆ ಚೌಟ್ರಿ ಕೊಟ್ಟಿದ್ದರಿಂದ ನಮಗೆ ಹೆಚ್ಚಿನ ಒಂದು ಸಹಕಾರ ಆಗಿದೆ. ಅವ್ರಿಗೆ ನಾವು ಎಷ್ಟು ನಮಗೆ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಹಾಗಾಗಿ ನಾಳೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾವೆಲ್ಲ ತಂಡದ ಸದಸ್ಯರು ಸೇರಿ ಅವರಿಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ನಾಳೆ ಅವರು ಅಶೋಕ್ ರವರು ಹಾಗೂ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆಲಿ ಶ್ರೀಯುತ ಎಸ್ ಅಂಬರೀಶ್ ರವರು ಸಹ ನಾವು ಬನ್ನಿ ಅಣ್ಣ, ಇನ್ನೂ ಸ್ವಲ್ಪ ಒಳಗಡೆ ಬಂದ್ಬಿಡಿ. ಬನ್ನಿ ಅಣ್ಣ. 29-24 ಉತ್ತಮವಾದಂಥ ದಾಳಿ ಕಲಬುರಗಿಯ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಮುದ್ರಣ ಕಾಶಿ ಗದಗ. हे प्रभु, हे क्या हुआ? ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಂತ ಗೊತ್ತಾಗಿಲ್ಲ. ನಮ್ಮ ದೇವ ಎಸ್ ಅಂಬರೀಶ್ ಅವರು ಸಹ ನಾವು ಬನ್ನಿ ಅಣ್ಣ, ಇನ್ನೂ ಸ್ವಲ್ಪ ಒಳಗಡೆ ಬಂದ್ಬಿಡಿ. ಬನ್ನಿ ಅಣ್ಣ. 29-24 ಉತ್ತಮವಾದಂಥ ದಾಳಿ ಕಲಬುರಗಿಯ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಮುದ್ರಣ ಕಾಶಿ ಗದಗ. हे प्रभु, हे क्या हुआ? ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಂತ ಗೊತ್ತಾಗಿಲ್ಲ. ನಮ್ಮ ದೇವು ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಕಾಫಿನಾಡು ಚಿಕ್ಕಮಗಳೂರು ತಂಡದ ನಿತಿನ್ ಕುಟ್ಟಿ. ಸಕ್ರೆ ನಿತಿನ್ ಕುಟ್ಟಿ ಮಹಿಳೆಯರ ವಿಭಾಗದ ಸೀನಿಯರ್ ಕಬಡ್ಡಿ ಪಂದ್ಯಾವಳಿಯನ್ನ ಈ ಒಂದು ಆನೇಕಲ್ನಲ್ಲಿ ಆಯೋಜಿಸುತ್ತಾರೆ ಎನ್ನುವಂತಹ ಒಂದು ಭರವಸೆಯೊಂದಿಗೆ ಈ ಭಾಗವಹಿಸಿದಂತ 3 ತಂಡದ ಬಾಲಕಿಯರು ಆನೇಕಲ್ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡುವಂತ ಆಟಗಾರರನ್ನ ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟಕ್ಕೂ ಕೂಡ ಕರ್ನಾಟಕ ಕಬಡ್ಡಿ ಅಮೆಚೂರ್ ಮತ್ತು ಬೆಂಗಳೂರು ಕಬಡ್ಡಿ ಅಮೆಚೂರ್ನವರು ವಿವರಿಸಿದರು. ಇವತ್ತು 2ನೇ ದಿನದ ರಾಜ್ಯ ಮಟ್ಟದ ಹಿರಿಯ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು ಬಹಳ ಅದ್ಧೂರಿಯಾಗಿ ನಡೀತದೆ. ಇಂತಹ ಕಾರ್ಯಕ್ರಮವನ್ನು ನಮ್ಮ ವೆಂಕಟೇಶ್ ಗುರು ಅವರು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಸುಮಾರು 31 ತಂಡಗಳು ಭಾಗವಹಿಸಿದ್ದಾವೆ, ಬಲಿಷ್ಠ ತಂಡಗಳು ಭಾಗವಹಿಸಿದ್ದಾವೆ. ಅದರಲ್ಲಿ ಸಹ ಈಗೇನು ಮುಂಚೂಣಿಯಲ್ಲಿರ್ತಕ್ಕಂಥ ಪ್ರೋ ಕಬಡ್ಡಿಲಿರ್ತಕ್ಕಂಥ ಕ್ರೀಡಾಪಟುಗಳು ಸಹ ಸುಮಾರು 6 ಕ್ರೀಡಾಪಟುಗಳು ಒಂದೊಂದು ತಂಡದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ತಂಡಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ನೋಡ್ತಕ್ಕಂಥ ಭಾಗ್ಯ ಆನೇಕಲ್ ತಾಲೂಕಿಗೆ ನಮ್ಮ ತಾಲೂಕಿಗೆ ಬಂದಿದೆ. ಅದನ್ನು ಸ್ಫೂರ್ತಿದಾಯಕ ಅಂತ ಹೇಳಿದ್ರೆ ವೆಂಕಟೇಶ್ ಗುರು ಅವರ ಬಳಗದಿಂದ ವೆಂಕಟೇಶ್ ಅವರು ಸುಮಾರು 3 ತಿಂಗಳಿಂದ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡು ಎಲ್ಲರನ್ನು ಒಕ್ಕೂಡಿಸ್ಕೊಂಡು, ಜೊತೆಗೆ ಅವರು ಮೂಲತಃ ಕಬಡ್ಡಿ ಪ್ಲೇಯರು. ಹಾಗಾಗಿ ನಾನು ಕಬಡ್ಡಿಯನ್ನೇ ಮಾಡಬೇಕು, ಈಗ ಮಾಡಿದ್ರೆ ಎಲ್ರಿಗೂ ಸಹ ಒಂದು ಸ್ಫೂರ್ತಿ ಬರುತ್ತೆ. ಅದರಲ್ಲಿ ನಾವು ಕಳೆದ ವರ್ಷಗಳಲ್ಲಿ ರಾಜ್ಯ ಮಟ್ಟವನ್ನು ಅವ್ರ ಊರಲ್ಲೇ ಮಾಡಿದರು, ಆನೇಕಲ್ ತಾಲೂಕಲ್ಲಿ ಮಾಡಬೇಕು. ಒಟ್ಟಿನಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಂದ ಆನೇಕಲ್ ಪಟ್ಟಣದಲ್ಲಿ ಕಬಡ್ಡಿಯ ಜ್ವರ ಆರಂಭವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.